ಭಾರತದ ಬೃಹತ್ ಆರೋಗ್ಯ ವ್ಯವಸ್ಥೆಯಲ್ಲಿ ಕೇವಲ ಒಂದೇ ಒಂದು ರಾಜ್ಯ ಇಡೀ ದೇಶದ 70% ಡಿಜಿಟಲ್ ದಾಖಲೆಗಳನ್ನ ಸೃಷ್ಟಿಸ್ತಾ ಇದೆ ಅಂದ್ರೆ ನಂಬಕ್ ಸಾಧ್ಯನಾ? ಹೌದು, ಕಡತಗಳ ರಾಶಿಯಿಂದ ಮುಕ್ತವಾದ ಆ ಒಂದು ಸೈಲೆಂಟ್ ಕ್ರಾಂತಿಯ ಕಥೆ ಇದು. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಯಲ್ಲಿರೋ ಡೇಟಾವನ್ನ ನಾವೀಗ ಡಿಕೋಡ್ ಮಾಡೋಣ. ಆರೋಗ್ಯ ವ್ಯವಸ್ಥೆ ಅಂದಾಕ್ಷಣ ದೊಡ್ಡ ದೊಡ್ಡ ಫೈಲ್ಗಳು, ಉದ್ದುದ ಕ್ಯೂ ಮತ್ತು ಗೊಂದಲ ಇವೆಲ್ಲ ಕಣ್ಮುಂದೆ ಬರುತ್ತಲ್ವಾ? ಆದ್ರೆ ಈ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಂದು ಅದ್ಭುತ ಡೆವಲಪ್ಮೆಂಟ್ ನಮ್ಮ ನೆರೆಯ ರಾಜ್ಯದಲ್ಲಿ ಆಗ್ತಿದೆ. ಬನ್ನಿ, ಇಡೀ ದೇಶದ ಆರೋಗ್ಯ ವ್ಯವಸ್ಥೆಯ ಭವಿಷ್ಯದ ದಿಕ್ಸೂಚಿಯಾಗಿರೋ ಆ ಬದಲಾವಣೆಯ ಹಿಂದಿರೋ ಕಸಲಿ ವಿಚಾರ ಏನು ಅನ್ನೋದನ್ನ ನೋಡೋಣ. ಇಲ್ಲಿರೋ ಈ ಬೃಹತ್ ಸಂಖ್ಯೆಯನ್ನ ಒಮ್ಮೆ ಗಮನಿಸಿ. 70%. ಇದೇನೋ ಒಂದು ಸಾಮಾನ್ಯ ನಂಬರ್ ಖಂಡಿತ ಅಲ್ಲ. ಇಡೀ ದೇಶದಾದ್ಯಂತ ನಡೀತಿರೋ ಒಂದು ಅತ್ಯಂತ ನಿರ್ಣಾಯಕ ವೈದ್ಯಕೀಯ ಪ್ರಕ್ರಿಯೆಯಲ್ಲಿ ಭಾರತದ ಎಲ್ಲಾ ರಾಜ್ಯಗಳ ಪೈಕಿ ಕೇವಲ ಒಂದು ರಾಜ್ಯ ಏಕಾಂಗಿಯಾಗಿ ಇಷ್ಟು ದೊಡ್ಡ ಮಟ್ಟದ ಪಾಲನ್ನ ಹೊಂದಿದೆ. ಉಳಿದೆಲ್ಲ ರಾಜ್ಯಗಳು ಸೇರಿ ಬರೀ 30% ಸಾಧನೆ ಮಾಡಿದ್ರೆ, ಆಂಧ್ರಪ್ರದೇಶ ಒಂದೇ 70% ಸಾಧನೆ ಮಾಡಿ ಇತಿಹಾಸ ಸೃಷ್ಟಿಸ್ತಾ ಇದೆ. ಹಾಗಾದ್ರೆ ಈ ಮ್ಯಾಜಿಕ್ ನಡೀತಿರೋದು ಯಾವ ವಿಭಾಗದಲ್ಲಿ? ಆ ರಹಸ್ಯದ ಹೆಸರು ನೆಕ್ಸ್ಟ್-ಜೆನ್ ಆಸ್ಪತ್ರೆ ವ್ಯವಸ್ಥೆ ಅಥವಾ ನೆಕ್ಸ್ಟ್-ಜೆನ್ ಹಾಸ್ಪಿಟಲ್ ಸಿಸ್ಟಮ್. ಇತ್ತೀಚೆಗಷ್ಟೇ ವಿಜಯವಾಡದ NTR ಯೂನಿವರ್ಸಿಟಿಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಸೇರಿ 2 ದಿನಗಳ ಒಂದು ದೊಡ್ಡ ಮಟ್ಟದ ಕಾರ್ಯಾಗಾರ ಮಾಡಿದ್ರು. ಅಲ್ಲಿ ಈ ಹೊಸ ಡಿಜಿಟಲ್ ವ್ಯವಸ್ಥೆ ಹೇಗೆ ಇಡೀ ಹೆಲ್ತ್ಕೇರ್ ಸಿಸ್ಟಮ್ ಅನ್ನೇ ಸ್ಮಾರ್ಟ್ ಮಾಡ್ತಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡಲಾಗಿದೆ. ಇದು ಆಕ್ಚುಲಿ ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಬರುವ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅಂದ್ರೆ NIC ಡೆವಲಪ್ ಮಾಡಿರೋ ಒಂದು ಪವರ್ಫುಲ್ ಅಪ್ಲಿಕೇಶನ್. ಇದರ ಕಾನ್ಸೆಪ್ಟ್ ಬಹಳ ಸಿಂಪಲ್. ರೋಗಿಗಳು, ವೈದ್ಯರು ಮತ್ತೆ ಆಸ್ಪತ್ರೆಗಳು ಇವರೆಲ್ಲರನ್ನೂ ಒಂದೇ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ತರೋದು. ಎಲ್ಲೋ ಇರೋ ರಿಪೋರ್ಟ್, ಇನ್ನೆಲ್ಲೋ ಇರೋ ಡಾಕ್ಟರ್, ಇಂಥ ಕನ್ಫ್ಯೂಷನ್ ಬೇಡ. ಚದ್ರಿ ಹೋಗಿರೋ ಎಲ್ಲ ಮಾಹಿತಿಯೂ ಒಂದೇ ಕಡೆ ಸಿಗ್ಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಪೇಪರ್ ಫೈಲ್ಗಳನ್ನು ಹೊತ್ತು ತಿರುಗಾಡೋ ಕಾಲ ಮುಗಿತು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಆಂಧ್ರಪ್ರದೇಶದಲ್ಲಿ ಈಗ ಯಾವೆಲ್ಲ ಪ್ರಮುಖ ದಾಖಲೆಗಳು ಡಿಜಿಟಲ್ ಆಗಿವೆ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಔಟ್ ಪೇಷಂಟ್ ಡೀಟೇಲ್ಸ್, ಆಸ್ಪತ್ರೆಗೆ ಅಡ್ಮಿಟ್ ಆದ ಇನ್ಪೇಷಂಟ್ ವಿವರಗಳು, ಲ್ಯಾಬ್ ಟೆಸ್ಟ್ ರಿಪೋರ್ಟ್ಗಳು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಬರೆದುಕೊಡೋ ಪ್ರಿಸ್ಕ್ರಿಪ್ಷನ್ ಅಂದ್ರೆ ಚೀಟಿಗಳು ಇವೆಲ್ಲವೂ ಈಗ ಆನ್ಲೈನ್ನಲ್ಲೇ ಸೇವ್ ಆಗ್ತಿದೆ. ಹಳೆ ಕಾಗದದ ಫೈಲ್ಗಳನ್ನ ಹಿಡ್ಕೊಂಡು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆಯುವ ದಿನಗಳು ಈಗ ಇತಿಹಾಸ ಆಗ್ತಿದೆ. ಇಲ್ಲಿ ನಾವೊಂದು ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್ ನೋಡಬಹುದು. ಇಡೀ ದೇಶದಲ್ಲಿ 4003 ಸರ್ಕಾರಿ ಆಸ್ಪತ್ರೆಗಳನ್ನ ಈ ಸಿಸ್ಟಮ್ಗೆ ಲಿಂಕ್ ಮಾಡಲಾಗಿದೆ. ಆದ್ರೆ ಕೇವಲ ಆಂಧ್ರಪ್ರದೇಶ ಒಂದರಲ್ಲೇ 281 ಸರ್ಕಾರಿ ಆಸ್ಪತ್ರೆಗಳು ಇದರಡಿ ಯಶಸ್ವಿಯಾಗಿ ಕೆಲಸ ಮಾಡುತ್ತಿವೆ. ಅಂದ್ರೆ ಇದು ಬರೀ ಯಾವುದೋ ಒಂದು ದೊಡ್ಡ ಸಿಟಿಗೆ ಮಾತ್ರ ಸೀಮಿತ ಆಗಿಲ್ಲ. ಹಳ್ಳಿಗಳಲ್ಲಿರೋ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಿಂದ ಹಿಡಿದು ಬೋಧನಾಸ್ಪತ್ರೆಗಳು ಮತ್ತು ಜಿಲ್ಲಾ ಮಟ್ಟದ ದೊಡ್ಡ ಆಸ್ಪತ್ರೆಗಳವರೆಗೂ ಈ ಡಿಜಿಟಲ್ ಕನೆಕ್ಷನ್ ಬಹಳ ವ್ಯವಸ್ಥಿತವಾಗಿ ಬಿಲ್ಡ್ ಆಗಿದೆ. ಸರಿ, ಇಷ್ಟೆಲ್ಲ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿದ್ದೀವಿ. ಇದರಿಂದ ಸಾಮಾನ್ಯ ಜನರಿಗೆ ಅಥವಾ ರೋಗಿಗಳಿಗೆ ಏನ್ ಲಾಭ? ಯಾವುದೇ ಸಿಸ್ಟಮ್ ಆದರೂ ಅದು ಗ್ರೌಂಡ್ ಲೆವೆಲ್ನಲ್ಲಿ ಜನರ ಬದುಕನ್ನ ಸುಲಭ ಮಾಡಬೇಕಲ್ವಾ? ಕೇವಲ ಸರ್ಕಾರದ ಸರ್ವರ್ಗಳಲ್ಲಿ ಡೇಟಾ ತುಂಬೋದು ಮಾತ್ರ ಇದ್ರ ಉದ್ದೇಶ ಅಲ್ಲ. ಬದಲಾಗಿ ಆರೋಗ್ಯ ಸೇವೆ ಅರಸಿ ಬರೋ ಪ್ರತಿಯೊಬ್ಬರಿಗೂ ಯಾವುದೇ ಅಡೆತಡೆ ಇಲ್ಲದೆ ಟ್ರೀಟ್ಮೆಂಟ್ ಸಿಗೋ ಹಾಗೆ ಮಾಡೋದು ಹೇಗೆ ಅನ್ನೋದನ್ನ ಈಗ ನೋಡೋಣ. NIC ಉಪಮಹಾನಿರ್ದೇಶಕರಾದ CJ ಆಂಟನಿ ಅವರು ಹೇಳಿರೋ ಈ ಮಾತು ಇಡೀ ವ್ಯವಸ್ಥೆಗೆ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಒಂದ್ಸಲ ರೋಗಿಯ ಒಪ್ಪಿಗೆ ತಗೊಂಡು ಅವರ ಮೆಡಿಕಲ್ ಹಿಸ್ಟ್ರಿನ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು, ಆಮೇಲೆ ಅವರು ದೇಶದ ಯಾವುದೇ ಮೂಲೆಗೆ ಹೋದ್ರೂ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಬರೋ ಯಾವುದೇ ಆಸ್ಪತ್ರೆಯಲ್ಲಿ ಆ ಹಿಂದಿನ ರೆಕಾರ್ಡ್ಸ್ನ ವೈದ್ಯರಿಗೆ ಡಿಜಿಟಲ್ ಆಗಿ ತೋರಿಸಬಹುದು. ಅಂದ್ರೆ ಪ್ರತಿ ಬಾರಿ ಹೊಸ ಡಾಕ್ಟರ್ ಹತ್ರ ಹೋದಾಗ ಹಳೆ ಕಾಯಿಲೆ ಕಥೆ ಹೇಳೋದು, ರಿಪೋರ್ಟ್ ಹುಡುಕೋದು ಇಂಥ ಯಾವುದೇ ರಿಸ್ಕ್ ಇರಲ್ಲ. ಟ್ರೀಟ್ಮೆಂಟ್ ಬಹಳ ಫಾಸ್ಟ್ ಆಗಿ ಶುರುವಾಗತ್ತೆ. ಈಗ ನಾವೆಲ್ಲ ಕಾಯ್ತಿದ್ದ ಆ ಬಿಗ್ ನಂಬರ್ ಕಡೆ ಬರೋಣ. ಮೊದಲೇ ಹೇಳ್ದನ್ಲ, ಆ 70% ಅಂಕಿಅಂಶ. ಆಂಧ್ರಪ್ರದೇಶ್ ಈ ರೋಗಿಗಳ ರೆಕಾರ್ಡ್ ಆನ್ಲೈನ್ ಮಾಡೋದ್ರಲ್ಲಿ ಎಷ್ಟು ಫಾಸ್ಟ್ ಆಣಿದೆಯೋ ಅಷ್ಟೇ ಫಾಸ್ಟಾಗಿ ಡಾಕ್ಟರ್ಗಳು ಕೊಡೋ ಪ್ರಿಸ್ಕ್ರಿಪ್ಷನ್ ಅಂದ್ರೆ ಚೀಟಿಗಳನ್ನ ಜನರೇಟ್ ಮಾಡೋದ್ರಲ್ಲೂ ಬಹುದೊಡ್ಡ ಕ್ರಾಂತಿ ಮಾಡಿದೆ. ಈ ನಂಬರ್ ಹಿಂದಿರೋ ಅಸಲಿ ಡೇಟಾ ವಿಶ್ಲೇಷಣೆ ಮಾಡಿದ್ರೆ ಇದರ ರಿಯಲ್ ವ್ಯಾಲ್ಯೂ ನಮಗರ್ಥ ಆಗುತ್ತೆ. ಈ ದತ್ತಾಂಶವನ್ನೊಮ್ಮೆ ನೋಡಿ. ಇಡೀ ದೇಶದಲ್ಲಿ ಈವರೆಗೆ ಒಟ್ಟು 2.91 ಕೋಟಿ ಎಲೆಕ್ಟ್ರಾನಿಕ್ ಪ್ರಿಸ್ಕ್ರಿಪ್ಷನ್ಗಳು ವಿತರಣೆಯಾಗಿವೆ. ಆದರೆ ಇದರಲ್ಲಿ ಆಂಧ್ರಪ್ರದೇಶ್ ಒಂದರದ್ದೇ ಪಾಲು ಬರೋಬ್ಬರಿ 70%. ಜಸ್ಟ್ ಇಮ್ಯಾಜಿನ್ ಮಾಡಿ, ಭಾರತದಂಥ ಇಷ್ಟು ಬೃಹತ್ ದೇಶದಲ್ಲಿ ಕೇವಲ ಒಂದು ರಾಜ್ಯ ಈ ಡಿಜಿಟಲ್ ಹೆಲ್ತ್ ಕೇರ್ ಅಳವಡಿಸಿಕೊಳ್ಳೋದ್ರಲ್ಲಿ ಇಷ್ಟೊಂದು ಅಡ್ವಾನ್ಸ್ಡ್ ಆಗಿದೆ ಅಂದ್ರೆ ಡಿಜಿಟಲ್ ಆಡಳಿತದ ದೃಷ್ಟಿಯಿಂದ ಇದೊಂದು ಅಭೂತಪೂರ್ವ ಮೈಲಿಗಲ್ಲೇ ಸರಿ.
ಅಂದಹಾಗೆ ಡಿಜಿಟಲೀಕರಣ ಅಂದ್ರೆ ಕೇವಲ ಕಂಪ್ಯೂಟರ್ನಲ್ಲಿ ಡೇಟಾ ಎಂಟ್ರಿ ಮಾಡೋದಷ್ಟೇ ಅಲ್ಲ. ಈ ವಿಜಯವಾಡ ವರ್ಕ್ಶಾಪ್ನಲ್ಲಿ ಆರೋಗ್ಯ ಕಾರ್ಯದರ್ಶಿ ಸೌರಭ್ ಗೌರ್ ಅವರು ಒಂದು ಸ್ಟ್ರಾಂಗ್ ಪಾಯಿಂಟ್ ಹೇಳಿದ್ರು. ಅದೇನಂದ್ರೆ ಈ ಅಪ್ಲಿಕೇಶನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಸಿಬ್ಬಂದಿಯ ಜವಾಬ್ದಾರಿ ಮತ್ತು ಪಾರದರ್ಶಕತೆಯನ್ನ ಹೆಚ್ಚಿಸಲು ಒಂದು ಪ್ರಬಲ ಅಸ್ತ್ರವಾಗಿ ಬಳಕೆಯಾಗ್ತಿದೆ. ಬರೀ ರೋಗಿಗಳ ಡೇಟಾ ಮಾತ್ರ ಅಲ್ಲ, ಸಿಬ್ಬಂದಿ ವರ್ಗದ ಕೆಲಸದಲ್ಲೂ ಕಟ್ಟುನಿಟ್ಟಿನ ನಿಯಮಗಳನ್ನು ತರಲಾಗ್ತಿದೆ. ಇಲ್ಲೇ ಅಡ್ಮಿನಿಸ್ಟ್ರೇಷನ್ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅನ್ನೋದಕ್ಕೆ ಈ 3 ಹಂತಗಳನ್ನ ಗಮನಿಸಿ. ಫಸ್ಟ್ ಸ್ಟೆಪ್ ಮುಖ ಗುರುತಿಸುವಿಕೆ ಅಂದ್ರೆ ಫೇಶಿಯಲ್ ರೆಕಗ್ನಿಷನ್ ಮೂಲಕ ಅಟೆಂಡೆನ್ಸ್. ಇಲ್ಲಿ ನಕಲಿ ಹಾಜರಾತಿಗೆ ಚಾನ್ಸೇ ಇಲ್ಲ. ಸೆಕೆಂಡ್ ಸ್ಟೆಪ್ ಯಾರು ಹೇಗೆ ಕೆಲಸ ಮಾಡ್ತಿದ್ದಾರೆ, ಅವರ ಪರ್ಫಾರ್ಮೆನ್ಸ್ ಏನು ಅನ್ನೋದನ್ನ ಆನ್ಲೈನ್ನಲ್ಲೇ ನಿರಂತರವಾಗಿ ರಿವ್ಯೂ ಮಾಡೋದು. ಇವೆರಡರ ರಿಸಲ್ಟ್ ಏನಪ್ಪಾ ಅಂದ್ರೆ ಥರ್ಡ್ ಸ್ಟೆಪ್ ಆಸ್ಪತ್ರೆಯ ಸಿಬ್ಬಂದಿಯಲ್ಲಿ ಮುಂಚೆಗಿಂತ ಹೆಚ್ಚು ಕರ್ತವ್ಯನಿಷ್ಠೆ ಮತ್ತು ಸಂಪೂರ್ಣ ಪಾರದರ್ಶಕತೆ ಬಂದಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸಿಸ್ಟಮ್ ಪಕ್ಕಾ ಆಗಿದೆ ಹಾಗೂ ರೋಗಿಗಳಿಗೆ ಉತ್ತಮ ಸೇವೆ ಗ್ಯಾರಂಟಿಯಾಗಿದೆ. ಸೊ ನಾವು ಈ ಎಕ್ಸ್ಪ್ಲೇನರ್ನ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಆಂಧ್ರಪ್ರದೇಶ ತಂದಿರೋ ಈ ಡಿಜಿಟಲ್ ಕ್ರಾಂತಿ, ರೋಗಿಗಳಿಗೆ ಸಿಕ್ತಿರೋ ತಡೆರಹಿತ ಸೇವೆ ಖಂಡಿತವಾಗ್ಲೂ ಎಲ್ಲರಿಗೂ ಒಂದು ರೋಲ್ ಮಾಡೆಲ್. ಆದ್ರೆ ನಮ್ಮೆಲ್ಲರ ಮುಂದಿರೋ ಅತಿ ದೊಡ್ಡ ಮತ್ತು ಪ್ರಸ್ತುತವಾದ ಪ್ರಶ್ನೆಯಂದ್ರೆ, ಈ ಮಟ್ಟದ ಅಕೌಂಟಬಲ್ ಹಾಗೂ ಸಂಪೂರ್ಣ ಡಿಜಿಟಲ್ ಆಗಿರೋ ಈ ಹೆಲ್ತ್ ಕೇರ್ ಮಾಡೆಲ್ ನಮ್ಮ ದೇಶದ ಮೂಲೆ ಮೂಲೆಯಲ್ಲಿರೋ ಪ್ರತಿಯೊಂದು ಆಸ್ಪತ್ರೆಗೂ ಯಾವಾಗ ಕಡ್ಡಾಯ ಮಾನದಂಡ ಆಗುತ್ತೆ? ಒಂದು ರಾಜ್ಯದ ಈ ಸಣ್ಣ ಬದಲಾವಣೆ ಇಡೀ ದೇಶದ ಚಿತ್ರಣವನ್ನೇ ಬದಲಾಯಿಸಬಲ್ಲಲ್ವಾ? ಈ ಒಂದು ಪ್ರಶ್ನೆಯೊಂದಿಗೆ ಇಂದಿನ ಈ ಡೇಟಾ ವರದಿಯನ್ನ ಮುಗಿಸ್ತಾ ಇದ್ದೀವಿ. ಈ ಬದಲಾವಣೆ ಇಡೀ ದೇಶದಲ್ಲಿ ಆದಷ್ಟು ಬೇಗ ಜಾರಿಯಾಗ್ಲಿ ಅಂತ ಆಶಿಸೋಣ. ನಮಸ್ಕಾರ.